ಕನಕಪುರ 1953ರಲ್ಲಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡುವ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿಕೊಂಡು ಬಂದ ನಮ್ಮ ಸಂಘದ ಮೂಲ ಸಂಸ್ಥಾಪಕರುಗಳ ಮಾರ್ಗದರ್ಶನದೊಂದಿಗೆ ಇಂದು ಕಳೆದ 15 ವರ್ಷಗಳಿಂದ ಗಾಣಿಗರ ಸಂಘದ ಆಶ್ರಯದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಪ್ರೋತ್ಸಾಹಿಸಿಕೊಂಡು ಬರಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಕೆ. ಕೃಷ್ಣಪ್ಪ ತಿಳಿಸಿದ್ದಾರೆ. ನಗರದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಗಾಣಿಗರ ಸಂಘದ ವತಿಯಿಂದ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಅವರು ಮಾತನಾಡಿದರು. ಇಂದು ನಮ್ಮ ಸಂಘವು ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮಟ್ಟಕ್ಕೆ ಬೆಳೆದಿದೆ. ಇದಕ್ಕೆ ನಮ್ಮ ಜನಾಂಗದ ಎಲ್ಲ ಮುಖಂಡರ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಮೂಲ ಸಂಸ್ಥಾಪಕರುಗಳಾದ ಕೆ. ಬಿ. ಅಂದಾನ ಶೆಟ್ಟಿ, ಕೆ. ಮಾಧಶೆಟ್ಟಿ, ಯಜಮಾನ್ ಗೋವಿಂದ ಶೆಟ್ಟಿ, ಕೋಟೆ ವೆಂಕಟಗಿರಿ ಶೆಟ್ಟಿ ಹಾಗೂ ಕೆ. ಎಸ್. ರೇವಶೆಟ್ಟಿಯವರನ್ನು ಇಂದು ನಾವು ನೆನಪು ಮಾಡಿಕೊಳ್ಳಬೇಕೆಂದು ಸ್ಮರಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಪಿ. ಲೋಕೇಶ್ ಮಾತನಾಡಿ, ಗಾಣಿಗ ಜನಾಂಗದ ಮಕ್ಕಳು ಹೆಚ್ಚು ಪ್ರತಿಭಾನ್ವಿತರಾಗಬೇಕು. ಅದಕ್ಕೆ ಬೇಕಾದ ಅಗತ್ಯ ಸಹಕಾರವನ್ನು ನಾವು ನಮ್ಮ ಸಂಘವು ಪ್ರತಿ ವರ್ಷ ಮಾಡಿಕೊಂಡು ಬಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೆ ನಮ್ಮ ಸಂಘದ ಹೆಸರಿನಲ್ಲಿ ಸಮುದಾಯ ಭವನದ ನಿರ್ಮಾಣ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಸಹಕಾರ್ಯದರ್ಶಿ ವಿ. ರಾಮಕೃಷ್ಣಪ್ಪ, ಉಪಾಧ್ಯಕ್ಷರಾದ ಎನ್. ನಾಗರಾಜು, ತಮ್ಮಯ್ಯ ಶೆಟ್ಟಿ, ಸಿ. ನಾಗರಾಜು, ಖಜಾಂಚಿಗಳಾದ ಆರ್. ಸುರೇಶ್ ಹಾಗೂ ಚನ್ನಕೇಶವ ಮಾತನಾಡಿ, ಈ ವರ್ಷ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್, ಪೆನ್ನು ಸೇರಿದಂತೆ ಇನ್ನಿತರೆ ಪರಿಕರಗಳನ್ನು ನೀಡಲಾಯಿತು ಎಂದು ಹೇಳಿದರು. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಗಳಾದ ಎಂ. ಶಂಕರ್, ಕೆ. ಟಿ. ನಾರಾಯಣಸ್ವಾಮಿ, ಸಂಚಾಲಕರುಗಳಾದ ಸಿ. ಕೆ. ನಾಗರಾಜು, ವಿ. ಸುರೇಶ್, ಶೆಟ್ಟಿಗಾರು ಮಜ್ಜಿಗೆ ವೆಂಕಟಪ್ಪ, ತರಕಾರಿ ಮಂಡಿ ಸುರೇಶ್, ವೆಂಕಟರಮಣಸ್ವಾಮಿ ರವರುಗಳು ಮಾತನಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಬೇಕಾದರೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಂಘದ ಗೌರವಾಧ್ಯಕ್ಷರಾದ ದಿವಂಗತ ಎಂ. ಶ್ರೀನಿವಾಸರವರ ಪುತ್ರಿ ಕೆ. ಎಸ್. ನಳಿನಾರವರು SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ತಮ್ಮ ತಂದೆಯ ನೆನಪಿನಾರ್ಥವಾಗಿ ತಲಾ 1,500 ರೂಪಾಯಿಗಳ ಧನ ಸಹಾಯ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯರುಗಳಾದ ನಾಗೇಶ್, ಗಂಗಾಧರ್, ಮಹೇಶ್, ರವಿ, ಧನಂಜಯ, ಕಬ್ಬಾಳಮ್ಮ, ನಾಗರಾಜು, ಪರಮೇಶ್, ಶಿವಮಾಧು, ವೆಂಕಟರಮಣಪ್ಪ, ಸಂಚಾಲಕರುಗಳಾದ ರೇಷ್ಮೆ ಇಲಾಖೆಯ ನಿವೃತ್ತ ನೌಕರರಾದ ನಾಗರಾಜು ಹಾಗೂ ಸುರೇಶ್ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇಂದು ಪ್ರತಿ ವರ್ಷದಂತೆ ನೋಟ್ಬುಕ್ ವಿತರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಸುಮಾರು 14-15 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು 1953ರಲ್ಲಿ ನಮ್ಮ ಹಿರಿಯರು ಈ ಸಂಘವನ್ನು ನಡೆಸ್ಕೊಂಡು ಅವರು ಕೈಲಾದ ಮಟ್ಟಿಗೆ ನಮ್ಮ ಜನಾಂಗಕ್ಕೆ ಸಹಕಾರವನ್ನು ಕೂಡ ನಮ್ಮ ಹಳೆಯ ಪದಾಧಿಕಾರಿಗಳು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊತೀನಿ. ಏನು ಒಂದು ನೆಲಮಾಳಿಗೆ ಒಂದು ಕನ್ನಡವನ್ನು ಮಾಡಿದ್ರು ನಮ್ಮ ಹಿರಿಯರು. ಸುಮಾರು 2022-12-2009ರಲ್ಲಿ ಅಧಿಕೃತವಾಗಿ ನಮ್ಮ ಈ ಸಂಘದ ನೋಂದಣಿಯನ್ನು ಮಾಡಿ ಸುಮಾರು 14-15 ವರ್ಷ ಆಗ್ತಾ ಬರ್ತಾ ಇದೆ. ನಮ್ಮ ಹಿರಿಯರು ಏನು ನಮಗೆ ತಳಪಾಯವನ್ನು ಹಾಕೊಟ್ಟಿದ್ರು ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಜನಾಂಗದ ಯಾರಾದರೂ ತೀರಿ ಹೋದರೆ ಅವರಿಗೆ 3,000 ರೂಪಾಯಿಗಳನ್ನು ಕೂಡ ಕೊಡ್ತಾ ಇದ್ದೇವೆ. ತದನಂತರ ನಮ್ಮ ಏನು ಪ್ರತಿ ವರ್ಷವೂ ಕೂಡ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ
ನೋಟ್ಬುಕ್ ವಿತರಣೆ, ಪ್ರತಿಭಾ ಪುರಸ್ಕಾರವನ್ನು ಕೂಡ ನಮ್ಮ ಸ್ವಂತ ಹಣದಿಂದ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇದಕ್ಕೆ ನಾವು ಸಂಘದ ಹಣವನ್ನು ಬಳಕೆ ಮಾಡಲಿಲ್ಲ. ಹಾಗಾಗಿ ನಾವೇನೋ ಪದಾಧಿಕಾರಿಗಳು 13 ಜನ ಇದ್ವಿ. ಮೊದಲನೇ ಕನ್ನಡವನ್ನು ಕೂಡ ಸುಮಾರು 18 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಒಂದು ಮೊದಲನೇ ಮಹಡಿಯನ್ನು ನಾವು ತಯಾರಿ ಮಾಡಿ ಅದನ್ನು ಒಂದು ರೆಂಟ್ಗಾಗಿ ಗೌರ್ಮೆಂಟ್ ಕೊಟ್ಟಿದ್ದೀವಿ. ಆ ಬಂದಿದ್ದಂಥ ಹಣವನ್ನು ಲೋಪ ಮಾಡೋದಿಲ್ಲ. ಅದು ನಾವು ಮೊದಲನೇ ಮಹಡಿಯನ್ನು ಕಟ್ಟಿ ತದನಂತರ ಮೊನ್ನೆ ನಮ್ಮ ಆತ್ಮೀಯ ಉಪಾಧ್ಯಕ್ಷರಾದಂತಹ ಮೋಟಪ್ಪನವರು ನಮಗೆ ಭಾಳ ಕಮ್ಮಿನಲ್ಲಿ, ಕಡಿಮೆಯ ಒಂದೂವರೆ ಲಕ್ಷ 2 ಲಕ್ಷ ಕಮ್ಮಿನಲ್ಲಿ ನಮಗೆ 2 ಸೈಟನ್ನು 24 ಲಕ್ಷಕ್ಕೆ ಕೊಟ್ಬಿಟ್ರು. ಅದು ರಿಜಿಸ್ಟ್ರೇಷನ್ ಎಲ್ಲ ಸೇರಿ 2,21,500 ರೂಪಾಯಿ, 26,500 ರೂಪಾಯಿ ಕೊಟ್ಟು 2 ಸೈಟನ್ನು ಕೂಡ ಮಾಡಿದ್ದೇವೆ. ನಮ್ಮೆಲ್ಲರ ಬಯಕೆ, ಪದಾಧಿಕಾರಿಗಳ ಬಯಕೆ ಏನು ಅಂತ ಅಂದರೆ ಸುಮಾರು ಒಂದು ಸಮುದಾಯ ಭವನ ಬೇಕು ನಮಗೆ. ಗಾಣಿಗ ಸಮುದಾಯಕ್ಕೆ ಸಮುದಾಯ ಭವನ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಒಂದು ಸಮುದಾಯ ಭವನವನ್ನು ಮಾಡಬೇಕು, 10 ಗುಂಟೆ ಜಮೀನು ತೆಗಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ಒಂದು ಸೈಟ್ ತೆಗೆದುಕೊಂಡಿದ್ದ ಸೈಟನ್ನು ಮಾರಿ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಹಣ ಕ್ರೋಢೀಕರಿಸಿ ನಾವು ಒಂದು 10 ಗುಂಟೆಗೆ ಜಮೀನಿನ ತಗೊಂಡು ಸಮುದಾಯವನ್ನು ಮಾಡಬೇಕು. ನಮ್ಮ ಜನಾಂಗಕ್ಕೆ ಶ್ರೇಯೋದ್ಧಾರಕ್ಕೆ ನಾವು ಶ್ರಮಿಸಬೇಕು ಅಂತ ವಿಚಾರವನ್ನು ಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಪದಾಧಿಕಾರಿಗಳು ಕೂಡ ಆ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ. ಹೀಗಾಗಿ ನಮ್ಮ ಜನಾಂಗದ ಗಣ್ಯರು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ನಮಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನಕಪುರ ಗಾಣಿಗ ಸಂಘದ ವತಿಯಿಂದ ಸುಮಾರು 14-15 ವರ್ಷ ನಿರಂತರ ಸತತವಾಗಿ ನೋಟ್ಬುಕ್ ವಿತರಣೆ ಹಾಗೂ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇಂದು ಇವತ್ತು LKG ಯಿಂದ 2nd PUC ತನಕ ಸುಮಾರು ಒಂದು 250-300 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮತ್ತು ಹಾಗೂ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಮಾಡಿದ್ದೇವೆ. ಎಲ್ಲರ ಸಹಕಾರದಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಕ್ಕೆ ಎಲ್ಲರೂ ಸಹಕರಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದವರು ಒಂದು ಫ್ರೀಯಾಗಿ ಮದುವೆ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗ್ಬೇಕಂತ ಅದಕ್ಕೋಸ್ಕರ ಒಂದು 10 ಗುಂಟೆ ಜಾಗ ತೆಗೆದು ಒಂದು ಸಮುದಾಯ ಭವನ ನಿರ್ಮಿಸೋದು ನಮ್ಮ ಗುರಿ. ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಹಿರಿಯರ ಆಶೀರ್ವಾದದಿಂದ ಇದು ನಾವು ಮುಂದಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ಜನಾಂಗದ ನಮ್ಮ ಜನಾಂಗದ ಎಲ್ಲರ ಸಹಕಾರ ನಮಗೆ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲರೂ ನಮಗೆ ಸಹಕರಿಸಬೇಕು ಅಂತ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.